287 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಬಾಕಿಯಾಗಿದ್ದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಸುರಕ್ಷಿತವಾಗಿ ಭೂಮಿಯ ಮೇಲೆ ಕಾಲಿರಿಸಿದ್ದಾರೆ. ಹಲವು ಆತಂಕದ ಮಧ್ಯೆ ಎಲ್ಲರೂ ಸಮಾಧಾನದ ನಿಟ್ಟುಸಿರು ಬಿಡುವಂತಾಗಿದೆ. 8 ದಿನಗಳ ಕಾರ್ಯಾಚರಣೆಗಾಗಿ ತೆರಳಿದ ಇವರು ತಿಂಗಳುಗಳ ಕಾಲ ಬಾಕಿಯಾಗಿ ಹಲವು ಅಧ್ಯಯನಗಳನ್ನು ನಡೆಸಿದ್ದಾರೆ ಎಂದು ವರದಿಗಳು ಹೇಳುತ್ತಿವೆ. 9 ತಿಂಗಳು ಕಾಲ ಬಾಹ್ಯಾಕಾಶದಲ್ಲಿ ತಂಗಿದ ಇವರ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ. ಭೂಮಿಯ ಮೇಲೆ ಜೀವಿಸುವಷ್ಟು ವಾಸಯೋಗ್ಯವಲ್ಲ ಬಾಹ್ಯಾಕಾಶ ಜೀವನ ಎಂದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಅಧಿಕಾರಾವಧಿಯಲ್ಲಿ ಅವರಿಬ್ಬರನ್ನು ಇಲ್ಲಿಗೆ ಕರೆತರುವ ಪ್ರಯತ್ನ ಮಾಡಲಾಗಿದೆ ಎಂದು ಹೆಮ್ಮೆಯಿಂದಿದ್ದರೆ, ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದವರು ಎಂಬ ಅಭಿಮಾನದಿಂದಿದ್ದಾರೆ ಭಾರತೀಯರು. ವಿಷಯ ಅದಲ್ಲ, ಪವಿತ್ರ ಕುರ್ಆನಿನ ಹಲವು ಸೂಕ್ತಗಳು ಇಲ್ಲಿ ಮತ್ತೆ ಮತ್ತೆ ಹೈಲೈಟ್ ಆಗ್ತಿದೆ. ಸೃಷ್ಟಿಕರ್ತನಿಗೆ ಪ್ರಕಾಶದಿಂದ ಸೃಷ್ಟಿಸಲಾದ ಮಲಕಿ ಎಂಬ ವರ್ಗ ಇಲ್ಲ ಎನ್ನುವವರಿಗೂ ಅವರ ಆಕಾಶ ಲೋಕದಿಂದ ಕೆಳಗಿಳಿದು ಬರುವುದಿಲ್ಲ ಎಂಬ ಹಲವರ ವಾದಕ್ಕೂ ಈ ಘಟನೆಯು ನೇರ ಉತ್ತರವಾಗಿ ನಿಂತಿದೆ. ಕುರ್ಆನಿನ 97ನೇ ಅಧ್ಯಾಯ ಸೂರತುಲ್ ಕದರ್ನ ಒಂದು ಸೂಕ್ತವನ್ನು ನೋಡಿ, ತನಜ್ಜಲುಲ್ ಮಲಾಯಿಕತು ವರ್ರೂಹು ಫೀಹಾ ಬಿಇದ್ನಿ ರಬ್ಬಿಹಿಂ ಮಿನ್ ಕುಲ್ಲಿ ಅಮ್ರ್. ಅರ್ಥಾತ್ ಲೈಲತುಲ್ ಕದರಿನ ದಿನದಂದು ಸೃಷ್ಟಿಕರ್ತನ ಸಮ್ಮತಿ ಮೇರೆಗೆ ಎಲ್ಲಾ ಕಾರ್ಯಗಳಿಗಾಗಿ ದೇವಚರರು ಹಾಗೂ ರೂಹ್ ಇಳಿದು ಬರುವರು. ಇಮಾಮ್ ರಾಜಿ ಅವರು ಪ್ರಸ್ತುತ ಅಧ್ಯಾಯಕ್ಕೆ ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಅರ್ಥಾತ್ ಅಂದು ವಿಶೇಷವಾದ ಒಳಿತು ಮತ್ತು ಸಮೃದ್ಧಿಗಳೊಂದಿಗೆ ಆಕಾಶಲೋಕದ ಎಲ್ಲಾ ಮಲಕುಗಳು ಭೂಮಿ ಲೋಕಕ್ಕೆ ಬರುತ್ತಾ ಹೋಗುತ್ತಾ ಇರುವರು ಮತ್ತು ಆ ಪೈಕಿ ವಿಶೇಷವಾಗಿ ಮಲಕುಗಳ ನಾಯಕರಾದ ಹಜ್ರತ್ ಜಿಬ್ರೀಲ್ ಅಲಿಹಿಸ್ಸಲಾಮರು ಜೊತೆ ಇರುವರು. ಈ ಸೂಕ್ತವು ಅಲ್ಲಾಹನಿಗೆ ಮನುಷ್ಯ ವರ್ಗವಲ್ಲದೆ ಕಣ್ಣಿಗೆ ಗೋಚರ ಆಗದೆ ಇರುವ ಬೇರೆ ವರ್ಗದ ಸೃಷ್ಟಿಗಳು ಇದೆ ಎಂದು ಸ್ಪಷ್ಟವಾಗುತ್ತದೆ. ಅವರು ಭೂಮಿ ಲೋಕಕ್ಕೆ ಇಳಿದು ಬರುವರು ಎಂದು ತಿಳಿಯುತ್ತದೆ. ಪ್ರಕಾಶದಿಂದ ಸೃಷ್ಟಿಸಲಾದ ಅವರಿಗೆ ಭೂಲೋಕವು ವಾಸಯೋಗ್ಯವೆಂದು ತಿಳಿದು ಬರುತ್ತದೆ. ಬಾಹ್ಯಾಕಾಶದಿಂದ ಭೂಮಿ ಲೋಕಕ್ಕೆ ಬಂದಿಳಿದ ಅವರು ಅಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳಲಾಗದೆ ತುಸು ಕಷ್ಟ ಅನುಭವಿಸಿದ್ದಾರೆ. ಸೃಷ್ಟಿಕರ್ತನು ಪ್ರತಿಯೊಂದು ಜೀವಿಗೂ ಜೀವನ ಸಾಗಿಸಲು ಪ್ರತ್ಯೇಕವಾದ ಸ್ಥಳ ಕಾಲಾವಕಾಶವನ್ನು ನೀಡಿದ್ದನ್ನು ಕೂಡ ಇಲ್ಲಿ ನಾವು ಕಲಿತುಕೊಳ್ಳಬಹುದಾದ ಬಹುಮುಖ್ಯ ಅಂಶ.